ನಾಡಿನ ಸಮಸ್ತ ಸಂಗ್ರಾಮ ವಾಹಿನಿ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ವಿಕಾಸ್ ಕನ್ನಸಂದ್ರ ಮಾಡುವ ಶಿರಸಾ ಪ್ರಣಾಮಗಳು. ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮೈಸೂರಿನಲ್ಲಿ ಯದುವಂಶ ಯಾವ ರೀತಿ ಪ್ರಾರಂಭ ಆಯಿತು, ಇದಕ್ಕೆ ಭದ್ರ ಬುನಾದಿ ಹೇಗೆ, ಇದರ ತವರೂರು ಯಾವುದು ಎಂಬ ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಸಿದ್ಧನಿದ್ದೇನೆ. ಆತ್ಮೀಯ ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ಸುಮಾರು 2000 ವರ್ಷಗಳ ಇತಿಹಾಸವನ್ನು ನಾವು ಕಾಣ್ಬೋದು. ಈ ಇತಿಹಾಸದಲ್ಲಿ ಅನೇಕ ಸಾಮ್ರಾಜ್ಯಗಳು, ರಾಜಮನೆತನಗಳು ಆಳ್ವಿಕೆಯನ್ನು ಮಾಡಿ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟು ಇತಿಹಾಸದಲ್ಲಿ ಮರೆಯಲಾಗದ ಬೆಳವಣಿಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅಂತಹ ಬೆಳವಣಿಗೆಯಲ್ಲಿ ಕನ್ನಡ ನಾಡಿನ ಕೊನೆಯ ರಾಜಮನೆತನವಾದಂತಹ ಒಡೆಯರ್ ಮನೆತನ. ಈ ಒಡೆಯರ್ ಮನೆತನ ಅಂದ ತಕ್ಷಣ ನಮಗೆ ನೆನಪು ಬರುವುದು ಮೈಸೂರಿನ ಒಡೆಯರ್. ಇವರು ಯಾವ ರೀತಿ ಪ್ರಾರಂಭವನ್ನು ಮಾಡಿದ್ರು, ತಮ್ಮ ರಾಜ್ಯವನ್ನು ಹೇಗೆ ವಿಸ್ತರಿಸ್ತಾ ಹೋದರು, ಇವರ ತವರೂರು ಯಾವುದು, ಯದುವಂಶ ಹೇಗೆ ಪ್ರಾರಂಭವಾಯಿತು ಎಂಬ ಮಾಹಿತಿ ನಿಮ್ಮ ಮುಂದೆ ಇದೆ. ಆತ್ಮೀಯ ವೀಕ್ಷಕರೇ, ಕರ್ನಾಟಕದ ಸಾಮ್ರಾಜ್ಯಗಳಲ್ಲಿ ಒಂದಾದ ಚಿನ್ನದ ಬೀಡಾಗಿದ್ದ ವಿದೇಶಿ ಯಾತ್ರಿಕರು ಬಂದು ತಮ್ಮದೇ ಶೈಲಿಯಲ್ಲಿ ವರ್ಣನೆ ಮಾಡಿ ಹೋಗ್ತಾ ಇದ್ದ ಸ್ವರ್ಗವೇ ಧರೆಗಿಳಿದಂತಿದ್ದ ವಿಜಯನಗರ ಸಾಮ್ರಾಜ್ಯದ ಪತನದ ಸಮಯದಲ್ಲಿ ಸ್ವತಂತ್ರ ಸಾಮ್ರಾಜ್ಯವಾಗಿ ಹೊರಹೊಮ್ಮಿದ್ದೇ ಯದುವಂಶ. ಇದು 1399ರಲ್ಲಿ ಪ್ರಾರಂಭವಾಗುತ್ತೆ. 1399ರಲ್ಲಿ ಪ್ರಾರಂಭವಾಗುವುದಕ್ಕೂ ಮುಂಚೆ ಹೇಗೆ ಪ್ರಾರಂಭವಾಯಿತು ಎನ್ನುವುದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಹದಿನಾಡು ಎಂಬ ಗ್ರಾಮದಲ್ಲಿ ಚಾಮರಾಜ ಮತ್ತು ದೇವಾಜಮ್ಮಣ್ಣಿ ಎಂಬ ದಂಪತಿಗಳಿರ್ತಾರೆ. ಈ ದೇವಾಜಮ್ಮ ಮತ್ತು ಚಾಮರಾಜ ಎಂಬ ದಂಪತಿಗಳಿಗೆ ತಾಯಿಯ ಹೆಸರನ್ನೇ ಹೊಂದಿದ್ದಂತಹ ದೇವಾಜಮ್ಮಣ್ಣಿ ಎಂಬ ಮಗಳು ಸಹ ಇರ್ತಾರೆ. ಅದೇ ಪ್ರಾಂತ್ಯಕ್ಕೆ ಸೇರಿದ ಪಕ್ಕದಲ್ಲಿ ಕಾರುಗಳ್ಳಿಯ ಎಂಬ ಹಳ್ಳಿಯಲ್ಲಿ ಮಾರನಾಯಕ ಎಂಬ ಸಾಮಂತ ದೊರೆ ಇರ್ತಾನೆ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೋಸ್ಕರ ಮಾರನಾಯಕ ಹದಿನಾಡು ರಾಜ್ಯದ ಪುತ್ರಿಯನ್ನು ವರಿಸಲಿಕ್ಕೆ ಆಸೆಯನ್ನು ಪಡ್ತಾನೆ. ಕಾಲಕ್ರಮೇಣ ಚಾಮರಾಜನ ಮರಣದ ನಂತರ ಇದು ಹೆಚ್ಚಾಗಿ ಬೆಳೀತಾ ಹೋಗುತ್ತೆ. ಆತ್ಮೀಯ ವೀಕ್ಷಕರೇ, ದೇವಾಜಮ್ಮಣ್ಣಿ ವರದಕ್ಷಿಣೆ ರೂಪದಲ್ಲಿ ತನ್ನ ರಾಜ್ಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಅಂಥೇಳಿ ಚಿಂತಾಕ್ರಾಂತಳಾದಾಗ ಯೋಚನೆಯನ್ನು ಮಾಡಿ ಜಂಗಮರ ಸಹಾಯವನ್ನು ಪಡೆದು ಅದೇ ಸಮಯಕ್ಕೆ ಆಗಮಿಸಿದ ಯದುರಾಯ ಮತ್ತು ಕೃಷ್ಣರಾಯರ ಸಹಾಯವನ್ನು ಪಡ್ಕೊಂಡು ಮಾರನಾಯಕನ ಹತ್ಯೆಯನ್ನು ಮಾಡ್ತಾರೆ. ಇದೇ ಸಮಯವನ್ನು ಸದುಪಯೋಗಪಡಿಸಿಕೊಂಡಂತಹ ದೇವಾಜಮ್ಮಣ್ಣಿಯವರು ಅವರ ಶೌರ್ಯ, ಪರಾಕ್ರಮ, ಬುದ್ಧಿವಂತಿಕೆಗೆ ಮೆಚ್ಚಿ ತನ್ನ ಮಗಳಾದ ದೇವಾಜಮ್ಮಣ್ಣಿಯನ್ನು ಯದುರಾಯನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಮದುವೆಯನ್ನು ಮಾಡಿದಾಗ ಪಟ್ಟವನ್ನು ಕಟ್ಟಬೇಕು, ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು, ರಾಜ್ಯದ ಆಸ್ತಿಯನ್ನು ಹಸ್ತಕ್ಷೇಪ ಮಾಡಬೇಕು. ಇದೆಲ್ಲವನ್ನು ಸಹ ದೇವಾಜಮ್ಮಣ್ಣಿ ಅವರಿಗೆ ಮೊರೆ ಹೋಗಿ ಮಾಡ್ತಾರೆ. ಪಟ್ಟವನ್ನು ಕಟ್ತಾರೆ. ಮುದ್ರೆಯ ಉಂಗುರವನ್ನು ಯದುರಾಯನಿಗೆ ಹಾಕ್ತಾರೆ. ಯದುರಾಯನಿಗೆ ಮುದ್ರೆಯ ಉಂಗುರವನ್ನು ಹಾಕುವುದರ ಜೊತೆಗೆ ಆಸ್ತಿಯನ್ನು ಬಿಟ್ಟುಕೊಡ್ತಾರೆ. ಅದನ್ನೇ ಉಪಯೋಗಿಸಿಕೊಂಡು ಯದುರಾಯ ಮತ್ತು ಕೃಷ್ಣರಾಯ ಯದುವಂಶವನ್ನು ಅಂದು 1399ರಲ್ಲಿ ಪ್ರಾರಂಭವನ್ನು ಮಾಡ್ತಾರೆ. ಈ ಮದುವೆ ಹೇಗಾಯಿತು ಆತ್ಮೀಯರೇ, ಒಂದನ್ನು ಗಮನಿಸಿ. ಅಂದು 14ನೇ ಶತಮಾನ 1399ರಲ್ಲೇ ಅಂತರ್ಭಾಷೆ, ಅಂತರ್ಧರ್ಮ, ಅಂತರ್ರಾಜ್ಯ ವಿವಾಹ ಸರಳವಾಗಿ ನಡೆದೇ ಹೋಗುತ್ತೆ. ರಾಜಮನೆತನದವರಾದರೂ ಸಹ ಸರಳವಾಗ ವಿವಾಹ ನೆರವೇರುತ್ತೆ. ಈ ಸರಳ ವಿವಾಹವಾದ ನಂತರ ಏನು ಮಾಡ್ತಾರೆ, ಎಲ್ಲವನ್ನ ಪಡ್ಕೊಂಡು ಈಗ ಏನು ಮೈಸೂರಿನಲ್ಲಿ ಅಂಬಾವಿಲಾಸ ಅರಮನೆ ಇದೆ, ಅನೇಕ ಪ್ರೇಕ್ಷಕರನ್ನು ತನ್ನೆಡೆಗೆ ಕೈಬೀಸಿ ಕರೆಯುತ್ತಿರುವ ಅಂಬಾವಿಲಾಸ ಅರಮನೆ ಏನಿದೆ, ಆ ಸ್ಥಳಕ್ಕೆ ಯದುರಾಯ ಮತ್ತು ದೇವಾಜಮ್ಮಣ್ಣಿಯವರು ಬಂದು ನೆಲೆಸ್ತಾರೆ. ಇದನ್ನೇ ಬಂಡವಾಳವಾಗಿಸಿಕೊಂಡಿದ್ದಂತಹ ಯದುರಾಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ತಮ್ಮ ಸಹೋದರ ಕೃಷ್ಣರಾಯನಿಗೆ ಕಾರುಗಳಿಯನ್ನು ಬಿಟ್ಕೊಡ್ತಾರೆ. ಕಾರುಗಳಿಯನ್ನು ನೀನು ನೋಡ್ಕೋ ಅಂತೇಳಿ. ನೋಡಿ, ಆಸ್ತಿಯ ಆಸೆ ಎನ್ನುವುದು ಯಾರನ್ನೂ ಬಿಡೋದಿಲ್ಲ. ಯದುರಾಯ ಮತ್ತು ಕೃಷ್ಣರಾಯರ ಸೋದರ ಸಂಬಂಧಿಯಾಗಿದ್ದಂತಹ ಒಬ್ಬರು ಸಾಂತರಸ ಅಂತ ಹೇಳಿ ಅಲ್ಲೇ ಕೆಂಚನಹಳ್ಳಿಯಲ್ಲಿ ಇರ್ತಾರೆ. ಅವರು ಇವರ ಏಳಿಗೆಯನ್ನು ಕಂಡು, ಅಂದರೆ ನೋಡಿ, ಶತ್ರುವಿನ ಶತ್ರು ಮಿತ್ರರಾಗ್ತಾರೆ, ಸಂಬಂಧಿಕರು ಶತ್ರುಗಳಾಗ್ತಾರೆ.
ಯಾವ ರೀತಿ ಕಾಲ ಎಲ್ಲರಿಗೂ ಬುದ್ಧಿಯನ್ನು ಕಲಿಸುತ್ತೆ. ಸಹಿಸಲಾಗದ ಸಾಂತರಸ ಏನು ಮಾಡ್ತಾನೆ, ಕೃಷ್ಣಯ್ಯ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆಗ ಕೃಷ್ಣರಾಯ ಏನು ಮಾಡ್ತಾನೆ, ಯದುರಾಯನಿಗೆ ವಿಷಯವನ್ನು ತಿಳಿಸ್ಕೊಡ್ತಾನೆ. ಯದುರಾಯನಿಗೆ ವಿಷಯವನ್ನು ತಿಳಿಸಿದಾಗ ಯದುರಾಯ ಏನು ಮಾಡ್ತಾನೆ, ನೀನು ಶಾಂತರಸನನ್ನು ಬಗ್ಗಿ ಬಡಿದೇ ಇರುವಷ್ಟು ಹೇಳಿ ಏನಲ್ಲ, ಯುದ್ಧವನ್ನು ಮಾಡು, ದಂಡೆತ್ತಿ ಹೋಗು ಅಂಥೇಳಿ ದಂಡೆತ್ತಿ ಕಳಿಸ್ತಾರೆ ಕೆಂಚನಹಳ್ಳಿ ಮೇಲೆ. ಕೆಂಚನಹಳ್ಳಿಯ ಮೇಲೆ ದಂಡೆತ್ತಿ ಹೋದಾಗ ಶಾಂತರಸನನ್ನು ಬಗ್ಗಿ ಬಡಿದ ಕೃಷ್ಣಯ್ಯ ಕೆಂಚನಹಳ್ಳಿ ಕಾರುಗಳ್ಳಿ ಪ್ರಾಂತ್ಯವನ್ನು ತನ್ನದಾಗಿಸ್ಕೊಳ್ತಾನೆ. ಅದರಿಂದ ಬರ್ತಾ ಇದ್ದಂಥ ಆದಾಯದಲ್ಲಿ ಇಷ್ಟು ಕಾಣಿಕೆಯ ರೂಪದಲ್ಲಿ ಯದುರಾಯನಿಗೆ ಕೊಡ್ತಾ ಇರ್ತಾರೆ. ಹೀಗೆ ಕಾಣಿಕೆಯನ್ನು ತೆಗೆದುಕೊಂಡಂತಹ ಯದುರಾಯ ಏನು ಮಾಡ್ತಾನೆ, ತನ್ನ ಈ ಸ್ಥಿತಿಗೆ ಕಾರಣರಾದವ್ರಿಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು, ಅವರನ್ನು ಸ್ಮರಿಸ್ಕೊಳ್ಬೇಕು ಅಂತ ಹೇಳಿ ಏನು ಮಾಡ್ತಾನೆ, ತನಗೆ ಸಹಾಯ ಮಾಡಿದ ಕಾರುಣಿಕರು ಮತ್ತು ಜಂಗಮರನ್ನು ಕರೆಸಿ ಮತ್ತು ದೇವರಸಯ್ಯನನ್ನು ಕರೆಸಿ ತನ್ನ ಅರಮನೆಗೆ ಒಂದು ಭೋಜನಾ ವ್ಯವಸ್ಥೆಯನ್ನು ಮಾಡ್ತಾನೆ. ಭೋಜನ ವ್ಯವಸ್ಥೆಯನ್ನು ಮಾಡಿ ಅತಿಥಿ ಸತ್ಕಾರವನ್ನು ಮಾಡಿ ಅವರೆಲ್ಲರಿಗೂ ಸನ್ಮಾನವನ್ನು ಮಾಡ್ತಾನೆ. ಈ ರೀತಿ ಸನ್ಮಾನವನ್ನು ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾನೆ. ಆದ್ಮೇಲೆ ನಿಮಗೆಲ್ಲ ತಿಳಿಯುತ್ತಲ್ವ, 1399ರಲ್ಲಿ ಒಂದು ಸರಳ ವಿವಾಹದ ಮೂಲಕ ಆದಂತಹ ವಿವಾಹ ಮೈಸೂರು ಅರಮನೆ ಇಂದು ಸ್ಥಾಪನೆ ಆಗಲಿಕ್ಕೆ ನಮಗೆ ಕಾರಣ ಆಯಿತು. ಯದುವಂಶ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು. ಅಂದಿನಿಂದ ಹಿಂದಿನವರೆಗೂ ಯದುವಂಶ ತನ್ನ ಆಳ್ವಿಕೆಯನ್ನು ನಡೆಸ್ಕೊಂಡು ಬಂದಿದೆ. ಜಂಗಮರು ಒಂದು ಮಾತನ್ನು ಹೇಳ್ತಾರೆ ಯದುರಾಯನಿಗೆ, ನಿನ್ನ ಮುಂದಿನ ಸಂತತಿಗೆ ನೀನೇನು ಮಾಡು ಅಂತ ಹೇಳಿದ್ರೆ ಒಡೆಯರ್ ಎಂಬ ನಾಮಕರಣವನ್ನು ಮಾಡು ಅಂತ ಹೇಳ್ತಾರೆ. ಆತ್ಮೀಯರೇ, ಮೊದಲನೆಯದಾಗಿ ಯದುವಂಶ ಮಾತ್ರ ಅಸ್ತಿತ್ವದಲ್ಲಿರುತ್ತೆ, ಒಡೆಯರ್ ಎಂಬುವ ಪದ ಅಸ್ತಿತ್ವದಲ್ಲಿರೋದಿಲ್ಲ. ಜಂಗಮನ ವಾಣಿಯಂತೆ ಯದುರಾಯ ತನ್ನ ಮುಂದಿನ ಸಂತತಿಗೆ ಅಂದರೆ ಅವರ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಒಡೆಯರ್ ಎಂಬುವ ಹೆಸರನ್ನು ಸೇರಿಸ್ತಾ ಬರ್ತಾರೆ. ಆತ್ಮೀಯರೇ, ಯದುರಾಯನಿಗೆ ಮದುವೆ ಆಗಿ 9 ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ. ಅನೇಕ ದೇವರ ಮೊರೆಯನ್ನು ಹೋಗ್ತಾರೆ, ಯೋಚನೆ ಪ್ರಾರಂಭ ಆಗುತ್ತೆ. 9 ವರ್ಷಗಳ ನಂತರ ಅವರಿಗೆ 2 ಗಂಡು ಮಕ್ಕಳುಗಳಾಗ್ತಾರೆ. ಅವರೇ ಬೆಟ್ಟದ ಚಾಮರಾಜ ಒಡೆಯರ್. ಮೊದಲನೇ ಮಗುವಿಗೆ ಬೆಟ್ಟದ ಚಾಮರಾಜ ಒಡೆಯರ್ ಅಂತ ನಾಮಕರಣವನ್ನು ಮಾಡ್ತಾರೆ. ಎರಡನೆಯವರಿಗೆ ಚಾಮರಾಜ ಒಡೆಯರ್ ಅಂತ ನಾಮಕರಣ ಮಾಡ್ತಾರೆ. ಅಂದಿನಿಂದ ಹಿಂದಿನ ಯದುವೀರರವರೆಗೂ ಒಡೆಯರ್ ಎಂಬುವ ಹೆಸರು ಅಸ್ತಿತ್ವದಲ್ಲಿ ಬರ್ತಾ ಇದೆ. ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, 550 ವರ್ಷಗಳ ಆಳ್ವಿಕೆಯಲ್ಲಿ 25 ರಾಜ ಮನೆತನಗಳು ಆಳ್ವಿಕೆಯನ್ನು ನಡೆಸೋಗಿದೆ. 25 ರಾಜ ಮಹಾರಾಜರುಗಳು, ಅವರ ಎಲ್ಲರ ಹೆಸರಿನಲ್ಲೂ ಸಹ ಒಡೆಯರ್ ಎಂಬುವ ಹೆಸರು ಅಸ್ತಿತ್ವದಲ್ಲಿ ಬರ್ತಾ ಇದೆ. ಈ ರೀತಿ ಒಡೆಯರ್ ಎಂಬುವ ಸಂತತಿ ವಂಶ ಯಾವ ರೀತಿ ಪ್ರಾರಂಭ ಆಯಿತು ಎಂಬುದು ನಿಮಗೆಲ್ಲ ತಿಳಿತಲ್ವಾ ಆತ್ಮೀಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.